ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ಸೊ ನಾವು ಒಂದು ಸಾಲಾದ ಒಂದು ಆತ್ಮಹತ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಯಾಕಂತ ಅಂದರೆ ಸಾಲಾಗಿ ತುಂಬಾ ಜನ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಈ ರೀತಿ ಒಂದು ಆತ್ಮಹತ್ಯೆಯ ಒಂದು ದಾರಿಯನ್ನು ಹಿಡಿದಿದ್ದಾರೆ. ಸೊ ಎಷ್ಟೊಂದು ವೀಕ್ ಮೈಂಡ್ ಆಗಿದ್ದಾರೆ ಅಂತಂದರೆ, ನಿನ್ನೆ ನೋಡಿ ಒಂದು 5 ಗಂಟೆ ಹಾಗೆ ಬಂದಿದ್ದು CJ ರಾಯ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಅಂದ್ಬಿಟ್ಟು ರಿಯಲಿ ತುಂಬಾ ಬೇಜಾರಾಯಿತು. ಅವರ ಒಂದು ಎದೆಗೆ ಅವರೇ ಒಂದು ಗುಂಡಿಕ್ಕಿಂಡು ಸತ್ರು ಅನ್ನೋದು ತುಂಬಾ ಒಂದು ಬೇಜಾರಾಯಿತು. ಮೋಸ್ಟ್ ಇನ್ಸ್ಪಿರೇಷನ್ ಮಾಡುವಂಥ ಒಂದು ಇನ್ಸ್ಪೈರ್ಡ್ ಪರ್ಸನ್ ಅಂತ ಹೇಳ್ಬೋದು. ತುಂಬಾ ಒಂದು ಅವರು ನಡೆದು ಬಂದಂಥ ಹಾದಿಗಳು ಮತ್ತು ಅವರು ಸಮಾಜಕ್ಕೆ ಮಾಡಿದಂಥ ಒಂದು ಸಹಾಯಗಳನ್ನ ನೆನೆಸ್ಕೊಬೇಕು. ಆ್ಯಕ್ಚುಲಿ ಈಗ ಅಷ್ಟು ಒಂದು ಸಹಾಯ ಮಾಡುತ್ತಿದ್ದಂಥ ವ್ಯಕ್ತಿ ಒಂದು ಬಡ ಜನರಿಗೆ ತುಂಬಾ ಒಂದು ಸಹಾಯ ಮಾಡಿದ್ದಾರೆ. 1 ಕೋಟಿಯಷ್ಟು ಅವರು ದಾನವನ್ನು ಚಾರಿಟಿಗೆ ಕೊಟ್ಟಿದ್ದಾರೆ ಮತ್ತು ಎಜುಕೇಷನ್ ವೈಸ್ ಬಡ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ರೀತಿ ಒಂದು ಎಷ್ಟೋ ಒಂದು ಸಹಾಯ ಮಾಡಿದಂಥ ವ್ಯಕ್ತಿ ಈ ರೀತಿ ಹತ್ಯೆ ಕಂಡಿದ್ದು ತುಂಬಾ ಬೇಜಾರಾಗುತ್ತೆ. ಏನಪ್ಪ ಅಂದರೆ ಈ ಊರ ಒಂದು ಸಾವು ನಮ್ಮ ಒಂದು ಕಾಫಿ ಡೇ ಸಿದ್ಧಾರ್ಥ ಅವರನ್ನು ಸಹ ನೆನಪು ಮಾಡುತ್ತೆ. ಅವರು ಒಬ್ಬ ಉದ್ಯಮಿ, ಉತ್ತುಂಗದ ಒಂದು ಸಕ್ಸಸ್ಸಲ್ಲಿ ಇದ್ದರು, ಯಶಸ್ಸಿನಲ್ಲಿ ಇದ್ದಂಥ ವ್ಯಕ್ತಿ ಇದೇ ರೀತಿ ಒಂದು ನೇತ್ರಾವತಿ ನದಿಗೆ ಹಾರಿಬಿಟ್ಟು ಅವರು ಪ್ರಾಣವನ್ನು ಕಳ್ಕೊಳ್ತಾರೆ. ಸೊ ತುಂಬಾ ಒಂದು ನೋವು ಉಂಟಾಗುತ್ತೆ. ಯಾಕಂದರೆ ಬಡತನದಲ್ಲಿ ಕಲಿಸುವಂಥ ಪಾಠಗಳು ಶ್ರೀಮಂತಿಕೆಯಲ್ಲಿ ಬರ್ತಾ ಇಲ್ವಾ ಅಂತ ಅಂದ್ಬಿಟ್ಟು, ಅಂದರೆ ಬಡತನದಲ್ಲಿ ಒಬ್ಬ ಮನುಷ್ಯ ನಾಳೆ ಹೇಗಪ್ಪ ಅಂತ ಅಂದ್ಬಿಟ್ಟು ಜೀವನ ಮಾಡ್ತಾಯಿದ್ರು ಸಹ ಅವನು ಒಂದು ಜೀವನ ಮಾಡ್ತಾನೆ ಹೊರತು ಈ ಆತ್ಮಹತ್ಯೆ ಗೋಜಿಗೆ ಹೋಗೋದಿಲ್ಲ. ಆದರೆ ಇವು ಸಾವಿರಾರು ಕೋಟಿ ಒಡೆಯರು ಅಂತ ಅನ್ಸ್ಕೊಂಡಿರುವಂಥ ಇವರು ಸಾಕಷ್ಟು ಜನಗಳಿಗೆ ಇನ್ಸ್ಪಿರೇಷನ್ ಆಗಿರುವಂಥ ವ್ಯಕ್ತಿಗಳು ಈ ರೀತಿ ಅಂತ ಕಂಡಿದ್ದು ರಿಯಲಿ ಶಾಕ್ ಆಗ್ತಾ ಇದೆ. ಸೊ ಇದೊಂದು ಕರ್ನಾಟಕಕ್ಕೆ ಒಂದು ಗ್ರೇಟ್ ಲಾಸ್ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಜನಕ್ಕೆ ಹೆಲ್ಪ್ ಮಾಡಿದಂಥ ವ್ಯಕ್ತಿ, ಅವರ ಒಂದು ಜೀವನ ಶೈಲಿ ತುಂಬ ಒಂದು ಯಂಗ್ಸ್ಟರ್ಗಳಿಗೆ ಒಂದು ಇನ್ಸ್ಪಿರೇಷನ್ ಆಗಿದೆ ಅವ್ರದ್ದು ಒಂದು ಲೈಫು. ಬಟ್ ಈ ರೀತಿ ಒಂದು ಅಂತ್ಯ ಕಂಡಿದ್ದು ತುಂಬಾ ಬೇಜಾರಾಗುತ್ತೆ. ಯಾಕಂದರೆ ಯೂಶ್ವಲಿ ಎಲ್ಲರ ಒಂದು ಜೀವನ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇದ್ದೇ ಇರುತ್ತೆ. ಒಂದು ಸಹಜ ಸಾವಾದರೆ ಓಕೆ, ಸಹಜವಾಗಿ ಈ ರೀತಿ ಒಂದು ಎಂಡಾದರು ಅಂತಂದ್ಬಿಟ್ಟು. ಆದರೆ ಈ ಕೇವಲ ಒಂದು 55-56 ವರ್ಷದಲ್ಲಿ ಈ ರೀತಿ ಅವರು ಆತ್ಮಹತ್ಯೆ ಮಾಡ್ಕೊಂಡು ಜೀವವನ್ನು ತಗೊಂಡಿದ್ದು ರಿಯಲಿ ಬೇಜಾರಾಗ್ತಾ ಇದೆ. ಅಂದರೆ ಅಲ್ಲಿ ಎಂಥ ಪರಿಸ್ಥಿತಿ ಇತ್ತು ಅಂತ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಅದೇ ಪರಿಸ್ಥಿತಿ ಎಂಥದೇ ಇದ್ರೂ ನಿಭಾಯಿಸಬೇಕಾಗಿತ್ತು ಮತ್ತು ಆ ಒಂದು ಪರಿಸ್ಥಿತಿ ಅದೇ ಒಂದು ಕೊನೆಯಲ್ಲ. ಅದರಿಂದ ಹೊರಗೆ ಬರುವಂಥ ಒಂದು ಎಲ್ಲ ದಾರಿಗಳಿದ್ವು. ಸೊ ಅದನ್ನ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು. ಬಟ್ ಏನೇ ಒಂದು ಕೆಟ್ಟ ಪರಿಸ್ಥಿತಿ, ಎಷ್ಟೇ ಒಂದು ಕ್ರಿಟಿಕಲ್ ಆಗಿದ್ರು, ಅವರ ಒಂದು ಯಾವ ರೀತಿ ಕಂಡೀಷನಲ್ಲಿ ಆಗಿದ್ರು ಮತ್ತು IT ರೈಡ್ ಏನಾಗ್ತಾ ಇದೆ 1 ವೀಕಿಂದ ಅಂತ ಕೇಳಿಬಿಟ್ವಿ. ಸೊ ಅದು ಒಂದು ಯಾವ ರೀತಿ ನಡೆದಿತ್ತು ಮತ್ತು ಅಧಿಕಾರಿಗಳು ಮತ್ತು ಇವರ ಮಧ್ಯೆ ಏನು ಮಾತಿನ ಚಕಮಕಿ ನಡೆದಿತ್ತು, ಯಾಕೆ ಇವರು ಇಷ್ಟೊಂದು ಮಾನಸಿಕವಾಗಿ ಕುಗ್ಗಿದ್ರು. ಸೊ ಇಷ್ಟೊಂದು ಕೋಟಿ ಒಡೆಯ ನಾಳೆ ಏನಪ್ಪ ಅಂದರೆ ಅವರ ಅಂಡರಲ್ಲಿ ಸಾವಿರಾರು ಜನಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಷ್ಟು ಜನಗಳ ಒಂದು ಬಾಸ್ ಆಗಿದ್ದಂಥ ವ್ಯಕ್ತಿ ಈ ರೀತಿ ಒಂದು ಮಾನಸಿಕವಾಗಿ ಕುಗ್ಗಿ ಈ ರೀತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ತುಂಬಾ ಒಂದು ಬೇಸರ ಉಂಟಾಗುತ್ತೆ ಮತ್ತು ಇದು ಒಂದು ಒಳ್ಳೆ ಒಂದು ಸಮಾಜಕ್ಕೆ ಒಂದು ಮೆಸೇಜ್ ಆಗೋದಿಲ್ಲ. ಸೊ ಫೈನಲಿ ಏನಪ್ಪ ಅಂದರೆ ಪರಿಸ್ಥಿತಿ ಹೇಗೆ ಇದ್ರೂ ನಮ್ಮನ್ನು ನಾವು ಬದಲಾಯಿಸ್ಕೊಬೇಕು ಹೊರತು ಪರಿಸ್ಥಿತಿನ ನಾವು ಬದಲಾಯಿಸೋಕ್ಕಾಗೋದಿಲ್ಲ. ಸೊ ಅದು ಒಂದು ದೇವರ ಒಂದು ಆಟ ಅಂತಲೇ ಹೇಳ್ಬೋದು. ಸೊ ಭಗವದ್ಗೀತೆಯಲ್ಲಿ ಹೇಳ್ತಾ ಶ್ರೀಕೃಷ್ಣ ಮಾತ್ರ ಸ್ಮರಿಸ್ತು ಕೌಂತೆಯ ಶೀತುಷ್ಣ ಸುಖ ದುಃಖದ ಆಗಮ ಪಾಯನ ನಿತ್ಯ ತಾಂ ಸ್ಥಿತಿಕ್ಷ ಭಾರತ. ಸೊ ಈ ರೀತಿ ಒಂದು ಶ್ಲೋಕ ಇರುತ್ತೆ. ಅಧ್ಯಾಯ 2ರಲ್ಲಿ 14ನೇ ಶ್ಲೋಕ ಆಗಿರುತ್ತೆ. ಇದರಲ್ಲಿ ತುಂಬಾ ಒಂದು ಸಿಂಪಲ್ ಆಗಿ ಒಂದು ಲೈನ್ ಹೇಳಬೇಕು ಅಂತಂದರೆ, ಓ ಕುಂತಿ ಪುತ್ರ, ಸುಖ ದುಃಖ ತಾತ್ಕಾಲಿಕ, ಕಾಲಕ್ರಮಣ ಎಲ್ಲ ಕಳೆದು ಹೋಗುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಒಬ್ಬ ಮನುಷ್ಯ ಎಷ್ಟೇ ಒಂದು ಸಕ್ಸಸ್ಸಲ್ಲಿದ್ದರೂ ಸಹ ನೋವನ್ನು ಪರಿಸ್ಥಿತಿ ಕಾಣಲೇಬೇಕಾಗುತ್ತೆ, ದುಃಖದ ಪರಿಸ್ಥಿತಿ ಫೇಸ್ ಮಾಡಲೇಬೇಕಾಗುತ್ತೆ ಮತ್ತು ತುಂಬ ದುಃಖದಲ್ಲಿದ್ರೂ ಅದನ್ನೇ ನಿರಂತರ ಏನಲ್ಲ, ಸುಖವನ್ನು ಕಾಣಲೇಬೇಕಾಗುತ್ತೆ. ನಮ್ಮ ಪ್ರಕೃತಿಯೇ ನಮ್ಮ ಒಂದು ಉದಾಹರಣೆ. ಸೊ ಒಂದು ಬೇಸಿಗೆಕಾಲ, ಮಳೆಗಾಲ, ಶೀತಕಾಲ ಹೀಗೆ ಹೇಗೆ ಬದಲಾಗ್ತಾ ಇರುತ್ತೆ, ಹಂಗೆ ನಮ್ಮ ಜೀವನ ನಮ್ಮದು ಒಂದು ಪುಟ್ಟ ಜೀವನ, ನಾವು ಏನೂ ಅಲ್ಲ ಭಗವಂತನ ಸೃಷ್ಟಿಯಲ್ಲಿ. ಸೊ ಆ ಒಂದು ಜೀವನದಲ್ಲಿ ಎಲ್ಲ ರೀತಿಯ ಒಂದು ಕಾಲಗಳನ್ನ ನಾವು ನೋಡಬೇಕಾಗುತ್ತೆ. ಅಂದರೆ ಒಂದು ಸುಖವನ್ನು ಕಾಣಬೇಕಾಗುತ್ತೆ, ದುಃಖವನ್ನು ಕಂಡು. ಅವನು ಒಬ್ಬ ಸಕ್ಸಸ್ಫುಲ್ ಆಗಿದ್ದಾನೆ ಅಂದ ತಕ್ಷಣ ಅಲ್ಲೇ ಒಂದು ಸಕ್ಸಸ್ ಲೈಫ್ ಲೀಡ್ ಮಾಡ್ಕೊಂಡು ಅಲ್ಲೇ ಇರ್ತಾರೆ ಅಂತಲ್ಲ, ಈ ರೀತಿ ಒಂದು ಕೆಟ್ಟ ಪರಿಸ್ಥಿತಿಗಳು ಬರುತ್ತೆ. ಸೊ ಆ ಪರಿಸ್ಥಿತಿನೂ ಸಹ ಒಂದು ಪರ್ಮನೆಂಟ್ ಆಗಿ ಇರೋದಿಲ್ಲ, ಅದಕ್ಕೂ ಒಂದು ಎಂಡ್ ಅಂತ ಇರುತ್ತೆ. ಸೊ ಇದು ಒಂದು ತಿಳ್ಕೊಂಬಿಟ್ರೆ ಸಾಕು, ಶ್ರೀಮಂತ ಆಗಲಿ ಬಡವ ಆಗಲಿ ಯಾರು ಈ ಒಂದು ಆತ್ಮಹತ್ಯೆ ಗೋಜಿಗೆ ಹೋಗೋದಿಲ್ಲ ಅನ್ನೋದು ಒಂದು ನನ್ನ ಮಾತು. ಸೊ ಯಾಕೆ ಭಗವದ್ಗೀತೆ ಅನ್ನೋದು ತುಂಬ ಇಂಪಾರ್ಟೆಂಟು, ಅದನ್ನು ಲೈಫಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಕೆಲವೊಬ್ರು ಓದೋದೇ ಇಲ್ಲ, ಸೊ ಓದಿದ್ರು ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಇಷ್ಟಪಡಲ್ಲ. ಸೊ ಅದನ್ನು ಓದ್ತಾರೆ, ಸುಮ್ಮನೆ ತೆಗೆದಿಟ್ಬಿಡ್ತಾರೆ. ಸೊ ಅದನ್ನು ಒಂದು ಲೈಫಿಗೆ ಇನ್ಕ್ಲೂಡ್ ಮಾಡಲ್ಲ. ಸೊ ಈ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಈ ರೀತಿ ಇದ್ದಾಗ, ಸೊ ಸುಖ ಬಂದಾಗ ಹಿಗ್ಗದೆ ಅಥವಾ ಕಷ್ಟ ಬಂದಾಗ ಜಗ್ಗದೆ, ಈ ರೀತಿ ಒಂದು ಅದು ಯಾವುದು ಪರ್ಮನೆಂಟ್ ಅಲ್ಲ. ಸೊ ಅದಕ್ಕೊಂದು ಎಂಡ್ ಅಂತ ಇದ್ದೇ ಇರುತ್ತೆ ಅಂತ ಅಂದ್ಬಿಟ್ಟು ಇಷ್ಟು ಒಂದು ತಿಳ್ಕೊಂಬಿಟ್ರೆ ಶ್ರೀಮಂತ ಆಗಲಿ ಬಡವ ಆಗಲಿ ಒಂದು ಆತ್ಮಹತ್ಯೆ ಒಂದು ಇದಕ್ಕೆ ಹೋಗಲ್ಲ. ಸೊ ಲೈಫ್ ಮ್ಯಾನ್ಯುವಲ್ ಭಗವದ್ಗೀತಾ ಅನ್ನೋದು ಒಂದು ಲೈಫ್ ಮ್ಯಾನ್ಯುವಲ್. ಅರ್ಜುನ ಎಷ್ಟೇ ಒಂದು ಗ್ರೇಟ್ ಆಗಿದ್ರು ಸಹ ಒಂದು ಸಮಯದಲ್ಲಿ ಅವರು ಗೊಂದಲಕ್ಕೆ ಇದಾಗಿ ಯುದ್ಧವನ್ನು ನಿಲ್ಲಿಸುವಂಥ ಒಂದು
ಒಂದು ಯುದ್ಧವನ್ನೇ ಮಾಡದೇ ಇರುವಂಥ ಪರಿಸ್ಥಿತಿಗೆ ಬರ್ತಾರೆ. ಆಗ ಧೈರ್ಯ ತುಂಬುತ್ತೆ ಭಗವಂತ ಶ್ರೀಕೃಷ್ಣ. ಸೊ ಶ್ರೀಕೃಷ್ಣನ ಈ ಕೆಲವೊಂದು ಮಾತುಗಳು ನಮ್ಮ ಒಂದು ನಾವು ಏನೂ ಅಲ್ಲ, ನಮ್ಮ ಒಂದು ಸಣ್ಣ ಜೀವನಕ್ಕೆ ತುಂಬಾ ಒಂದು ದಾರಿದೀಪ ಆಗುತ್ತೆ. ಸೊ ವಯಸ್ಸಾದಾಗ ಯಾವಾಗಲೂ ಓದೋಕ್ಕಿಂತ ಸೊ ಈಗ ಒಂದು ಮಿಡಲ್ ಏಜು ಅಥವಾ ಸಣ್ಣ ಮಕ್ಕಳಿಂದನೂ ಒಂದು ಶ್ಲೋಕಗಳನ್ನ ಕಲಿತಾ ಅದನ್ನು ನಮ್ಮ ಜೀವನಕ್ಕೆ ಅಳವಡಿಸ್ಕೊಂಡು ಮುಂದೆ ಹೋಗೋದ್ರಿಂದ ಈ ಒಂದು ಆತ್ಮಹತ್ಯೆ ಅನ್ನೋದನ್ನು ನಿಲ್ಲಿಸ್ಬೋದು, ಅದನ್ನು ತಡೆಗಟ್ಬೋದು ಅನ್ನೋದು ನನ್ನ ಒಂದು ಅನಿಸಿಕೆ. ನಿಮಗೇನು ಅನಿಸುತ್ತೆ ಫ್ರೆಂಡ್ಸ್? ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.